ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ಪರಮೇಶ್ವರ ಭಗವಂತ ಗಣಪತಿಯ ತಲೆಯನ್ನು ಕಡಿಯಲು ಕಾರಣವೇನು, ಗಣೇಶನಿಗೆ ಆನೆ ಸೊಂಡಿಲು ಮುಖ ಬರೋದಕ್ಕೆ ಕಾರಣವೇನು, ಮತ್ತು ಪರಮೇಶ್ವರನಿಗೆ ಗಣಪತಿನೇ ನನ್ನ ಮಗ ಅಂತ ಗೊತ್ತಿರಲಿಲ್ವಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋವಷ್ಟು ಒಂದು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ನನ್ನ ಚಾನಲಲ್ಲಿ ಇರೋ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದವರಿಗೆ ನಿರಾಸೆ ಆಗಬಾರ್ದು. ವಿಡಿಯೋ ಕ್ಲಿಕ್ ಮಾಡಿ ನೋಡಿದ್ರಿಂದ ಸ್ವಲ್ಪವಾದರೂ ತಿಳ್ಕೊಂಡೆ ಅನ್ನೋ ಸಮಾಧಾನ ಇರುವಂತೆ ನೋಡಿಕೊಳ್ಳಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಎಲ್ಲರೂ ಸಹ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಮತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ. ಇದೊಂದು ಸುಂದರವಾದ ಲೀಲಾ ನಾಟಕ. ಶಿವನಿಗೆ ಗಣೇಶ ತನ್ನ ಮಗನೇ ಎಂದು ತಿಳಿದಿತ್ತು. ಮಹಾದೇವ ತ್ರಿಕಾಲಜ್ಞಾನಿ, ಅವನಿಗೆ ಸರ್ವವೂ ತಿಳಿದಿತ್ತು. ಈಗ ಈ ಕಥೆಯ ಹಿನ್ನೆಲೆಗೆ ಹೋಗೋಣ. ಗಣೇಶ ಹುಟ್ಟುವ ಮೊದಲೇ ಮೂಷಿಕಾಸುರ ಎಂಬ ದೈತ್ಯ ರಾಕ್ಷಸನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅನೇಕ ಅಮರತ್ವದ ವರವನ್ನು ಪಡೆಯುತ್ತಾನೆ. ಅವನು ಕೇಳುತ್ತಾನೆ, ನನ್ನ ಸಾವು ಒಬ್ಬ ಅಯೋನಿಜ ಅಂದರೆ ಗರ್ಭದಿಂದ ಹುಟ್ಟದವನು ಹಾಗೂ ದ್ವಿಜ ಅಂದರೆ ಎರಡೂ ಜೀವಿಗಳು ಒಂದೇ ದೇಹದ ರೂಪದಲ್ಲಿ ಇರುವ ಬಾಲಕ, ಅವನನ್ನು ಕೊಲ್ಲಬೇಕು ಎಂದು ಹೊರ ಪಡೆಯುತ್ತಾನೆ. ಮೊದಲೇ ವರದ ಪ್ರಕಾರ ಗಣೇಶ ಗರ್ಭದಿಂದ ಹುಟ್ಟಿದವನು ಅಲ್ಲ. ಪಾರ್ವತಿ ತಾನು ಹಚ್ಚಿಕೊಂಡಿದ್ದ ಅರಿಶಿಣದಿಂದ ಗಣೇಶನನ್ನು ಮಾಡಿ ಜೀವ ಕೊಟ್ಟಿರುತ್ತಾರೆ. ಮತ್ತೊಂದು ವರದ ಪ್ರಕಾರ ಗಣೇಶನಿಗೆ ಎರಡು ರೂಪ, ಒಂದೇ ದೇಹ, ಆನೆ ದೇವತಾ ದೇಹ. ಇನ್ನೊಂದು ವರದ ಪ್ರಕಾರ ಆ ಬಾಲಕ 2 ಬಾರಿ ಹುಟ್ಟಬೇಕು. ಹಾಗೆ ಗಣೇಶ 2 ಬಾರಿ ಹುಟ್ಟಿದ. ಈಗ ಈ ರಾಕ್ಷಸ ಉಪಟಳ ಜಾಸ್ತಿಯಾಗಿತ್ತು. ಈ ಕಾರಣದಿಂದ ಗೌರಿ ಗಣೇಶನನ್ನು ನಿರ್ಮಿಸಿ ಮೊದಲನೆಯ ಬಾರಿ ಜೀವ ಕೊಟ್ಟರು. ಹಾಗೆ ಇದ್ದಾಗ ಒಂದು ದಿನ ಸ್ನಾನ ಮಾಡುವುದಾಗಿ ಹೇಳಿ ತನ್ನ ದ್ವಾರಪಾಲಕನಾಗಿ ಗಣೇಶನನ್ನು ನಿಲ್ಲಿಸುತ್ತಾರೆ. ಲೀಲಾಮಯ ಶಿವ ಬಂದು ದಾರಿ ಬಿಡು ಎನ್ನುತ್ತಾರೆ. ಆದರೆ ಗಣೇಶ ಕರ್ತವ್ಯ ಪಾಲನೆ ಮಾಡಿ ಇಲ್ಲ ಎಂದು ಹೇಳಿದಾಗ ಇಬ್ಬರು ಯುದ್ಧಕ್ಕೆ ನಿಲ್ಲುತ್ತಾರೆ. ಆಗ ಶಿವನು ಗಣೇಶನ ಶಿರವನ್ನು ಕತ್ತರಿಸುತ್ತಾರೆ. ಈ ವಿಷಯ ತಿಳಿದು ಪಾರ್ವತಿ ಉಗ್ರಳಾಗಿ ಎಲ್ಲವನ್ನು ನಾಶ ಮಾಡುತ್ತೇನೆ ಎಂದಾಗ ಶಿವ ತನ್ನ ಗಣಗಳನ್ನು ಕಳುಹಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಜೀವಿಯ ಶಿರವನ್ನು ಕತ್ತರಿಸಿ ತರಲು ಹೇಳುತ್ತಾರೆ. ಆಗ ಗಣಗಳ ಕಣ್ಣಿಗೆ ಸಿಗುವ ಒಂದು ಪ್ರಾಣಿ ಪುಟ್ಟ ಆನೆ. ಆ ಆನೆಯ ಶಿರವನ್ನು ತರುತ್ತಾರೆ. ತಂದು ಗಣೇಶನಿಗೆ ಮತ್ತೆ ಜೀವ ಕೊಡುತ್ತಾರೆ ಶಿವ. ಈಗ ಬರುವ ಪ್ರಶ್ನೆ, ಶಿವ ಮಗನ ತಲೆಯನ್ನು ಹೇಗೆ ಕಡಿದ? ಬೇರೆ ಏನಾದರೂ ಮಾಡಬಹುದಿತ್ತಲ್ಲವಾ? ಇದರ ಹಿಂದೆ ಇನ್ನೊಂದು ಕಥೆ ಇದೆ. ಹಿಂದೆ ಮಾಲಿ ಸುಮಾಲಿ ಎಂಬ ಇಬ್ಬರು ರಾಕ್ಷಸರು ಶಿವನ ಭಕ್ತರಿದ್ದರು. ಇವರಿಗೆ ಸೂರ್ಯದೇವನಿಗೂ ಭೀಕರ ಯುದ್ಧವಾಗುತ್ತದೆ. ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ಸೋಲುತ್ತಾರೆ. ತಮಗೆ ತೊಂದರೆ ಆಗುತ್ತಿದೆ ಎಂದು ಶಿವನನ್ನು ಕರೆಯುತ್ತಾರೆ. ಕೋಪದಿಂದ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟ ಸೂರ್ಯನ ಶಿರವನ್ನು ಶಿವ ತ್ರಿಶೂಲದಿಂದ ಕತ್ತರಿಸುತ್ತಾರೆ. ಈಗ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬಿತ್ತು. ಸೂರ್ಯ ತಂದೆ ಕಶ್ಯಪ ಮುನಿಗಳು ಇದನ್ನು ಕಂಡು ನೊಂದು ಶಿವನಿಗೆ ಹೀಗೆ ಹೇಳುತ್ತಾರೆ, ನೀನು ನನ್ನ ಮಗನ ತಲೆ ಕಡಿದಿರುವೆ, ಮುಂದೆ ನೀನು ನಿನ್ನ ಮಗನ ತಲೆಯನ್ನು ಕಡಿಯೋ ಹಾಗೆ ಆಗಲಿ ಎಂದು ಶಪಿಸುತ್ತಾರೆ. ಶಿವನಿಗೆ ಶಾಪವಾಗಲಿ ತಾಪವಾಗಲಿ ತಟ್ಟುವುದಿಲ್ಲ. ಆದರೆ ಮೂಷಿಕಾಸುರನ ಉಪಟಳವನ್ನು ನಿಲ್ಲಿಸಲು ಇದು ಅವಶ್ಯಕತೆಯಾಗಿತ್ತು. ಹಾಗಾಗಿ ಕಶ್ಯಪರ ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನೇ ಕಡಿದರು. ಇನ್ನೊಂದು ಪ್ರಶ್ನೆ, ಕಡಿದ ತಲೆಯನ್ನೇ ಯಾಕೆ ಜೋಡಿಸಲಿಲ್ಲ? ಆನೆಯ ತಲೆ ಏಕೆ? ಈ ಕಡಿದ ತಲೆಯನ್ನು ಜೋಡಿಸಲು ಹಿಂದೆ ಹೇಳಿದ ಹಾಗೆ ಆ ಮೂಷಿಕಾಸುರನನ್ನು ಕೊಲ್ಲುವ ಬಾಲಕ 2 ಜೀವಿ ಒಂದೇ ಆಗಿರಬೇಕು. ಗಣೇಶನ ದೇಹದ ದೇವತಾ ದೇಹ, ತಲೆ ಮಾತ್ರ ಆನೆ ಹಾಗೆ. ಹಿಂದೆ ಇದ್ದ ಗಣೇಶನ ಶಿರದ ತುಂಬ ಅಹಂಕಾರವೇ ಇತ್ತು. ತನ್ನ ತಾಯಿ ತನಗೆ ವರ ಕೊಟ್ಟಿದ್ದಳು ಎಂದು ಮುಕ್ಕಣ್ಣನ ವಿರುದ್ಧವೇ ಗೆಲ್ಲುವೆ ಎಂಬ ಅಹಂಕಾರ ಇತ್ತು. ಇನ್ನೊಂದು ಪ್ರಶ್ನೆ ಬರುತ್ತಿದೆ, ಶಿವ ದೇವರು ಅಲ್ವಾ? ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ. ಹಾಗಾಗಿ ಯಾಕೆ ಒಂದು ಆನೆಯ ಶಿರವನ್ನು ಕತ್ತರಿಸಿದರು? ಹಿಂದೆ ಗಜಾಸುರ ಎಂಬ ರಾಕ್ಷಸನು ಇದ್ದ. ಇವನು ಪರಮಶಿವನ ಭಕ್ತ. ಹಲವು ವರ್ಷಗಳವರೆಗೆ ಶಿವನನ್ನು ಕುರಿತು ಧ್ಯಾನಿಸಿ ಒಂದು ವರವನ್ನು ಪಡೆಯುತ್ತಾನೆ. ಅದೇನೆಂದರೆ ಶಿವನನ್ನು ತನ್ನ ಹೊಟ್ಟೆಯಲ್ಲಿ ಬಂದಿಯಾಗಿ ಇರುವಂತೆ ವರ ಪಡೆಯುತ್ತಾನೆ. ಅದರಂತೆಯೇ ಶಿವನು ಹೊಟ್ಟೆಯಲ್ಲಿ ಬಂದಿಯಾಗಿರುತ್ತಾನೆ. ವಿಷಯ ತಿಳಿದ ಪಾರ್ವತಿ ವಿಷ್ಣು ನಂದಿಯ ಜೊತೆ ಶಿವನನ್ನು ಹುಡುಕಲು ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗುತ್ತಾರೆ. ಅಲ್ಲಿ ನಂದಿ ಗಜಾಸುರನನ್ನು ಒಲಿಸಲು ಮೋಹಕವಾದ ನೃತ್ಯವನ್ನು ಮಾಡುತ್ತಾನೆ. ಇದನ್ನು ಕಂಡು ಗಜಾಸುರ ಶಿವನನ್ನು ತನ್ನ ಹೊಟ್ಟೆಯಿಂದ ಬಿಡುಗಡೆ ಮಾಡುತ್ತೇನೆ ಎಂದು ಶಿವನನ್ನು ಬಂಧನ ಮುಕ್ತ ಮಾಡುತ್ತಾನೆ. ಆದರೆ ಗಜಾಸುರನು ತನ್ನ ವರದಂತೆ ತಾನು ಜನರ ಮನಸ್ಸಿನಲ್ಲಿ ಅಮರನಾಗಲು ಜ್ಞಾನಿಯಾಗಲು ಇಚ್ಛಿಸುತ್ತಾನೆ.
ಈ ಇಚ್ಛೆಗೆ ತಕ್ಕಂತೆ ಶಿವನು, ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿರು, ನಿನ್ನನ್ನು ಸಮಯ ಬಂದಾಗ ನನ್ನ ಗಣಗಳು ಮುಟ್ಟುತ್ತಾರೆ, ಆಗ ನಿನ್ನ ಆಸೆ ಪೂರೈಕೆಯಾಗುತ್ತದೆ, ನೀನು ಜ್ಞಾನಿಯಾಗು, ಸದಾ ನನ್ನ ಜೊತೆ ಇರುತ್ತೀಯ ಎಂದು ಹೇಳುತ್ತಾನೆ. ಇದರಂತೆಯೇ ಹಾಗೂ ಮೂಷಿಕಾಸುರನ ಸಂಹಾರಕ್ಕಾಗಿ ಆನೆಯ ತಲೆ, ಮನುಷ್ಯನ ದೇಹದ ಬಾಲಕನನ್ನು ಈ ಲೀಲೆಗಳ ಮುಖಾಂತರ ಶಿವ ಸೃಷ್ಟಿಸುತ್ತಾರೆ. ಕಶ್ಯಪ ಮುನಿಗಳು ಶಾಪ ಕೊಟ್ಟಿದ್ದು ಶಿವನ ಇಚ್ಛೆಯಿಂದಲೇ, ಪಾರ್ವತಿ ಮಗುವನ್ನು ತಯಾರಿಸಿದ್ದು ಶಿವನ ಇಚ್ಛೆಯಿಂದಲೇ, ಗಜಾಸುರ ವರ ಬೇಡಿದ್ದು ಶಿವನ ಇಚ್ಛೆಯಿಂದಲೇ. ಈಗ ಮೂಷಿಕಾಸುರ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ತಯಾರಾದ. ಶಿವ ಪಾರ್ವತಿಯ ಅನಂತವಾದ ಲೀಲೆ, ಗಣಪನ ಜನ್ಮ, ಪ್ರತಿಯೊಂದು ಕಥೆಯು ಅಗಾಧ ಅರ್ಥವನ್ನು ಒಂದಕ್ಕೊಂದು ಕೊಂಡಿಯ ರೀತಿ ಬೆಸೆದುಕೊಂಡಿರುತ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಸೂರ್ಯನ ಶಿರ ಶಿವ ಕಡಿಯದೆ ಹೋಗಿದ್ದರೆ ಕಶ್ಯಪರು ಶಾಪ ಕೊಡುತ್ತಿರಲಿಲ್ಲ. ಕಶ್ಯಪರು ಶಾಪ ಕೊಡದಿದ್ದರೆ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಿರಲಿಲ್ಲ. ಗಣೇಶನ ತಲೆಯನ್ನು ಕತ್ತರಿಸದಿದ್ದರೆ ಮೂಷಿಕಾಸುರ ವರದಂತೆ ಗಣೇಶ 2 ಬಾರಿ ಹುಟ್ಟುತ್ತಿರಲಿಲ್ಲ. ಆನೆಯ ತಲೆ ಕಡಿಯದಿದ್ದರೆ ಶಿವಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗುತ್ತಿರಲಿಲ್ಲ. ಮೂಷಿಕಾಸುರನ ಸಂಹಾರವಾಯಿತು, ಕಶ್ಯಪರ ಶಾಪ ಫಲಿಸಿತು, ಗಜಾಸುರನ ವರ ಈಡೇರಿತು. ಇದೆಲ್ಲ ಶಿವಲೀಲೆ, ಶಿವಮಯ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಪೂರ್ತಿ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.